ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾವಾಗಲೂ ಕೂಡ ಸುದ್ದಿಯಲ್ಲೇ ಇರ್ತಾರೆ. ಬಟ್ ಈಗ ಮತ್ತೊಂದು ಸುದ್ದಿಯಲ್ಲಿ ಇರುವಂತದ್ದು ಏನಂತಂದ್ರೆ, ಮಳೆಗಾಲ ಆರಂಭ ಆಗ್ತಾ ಇದೆ. ಅರ್ಜುನ ಏನೋ ನಾವು ಕಳ್ಕೊಂಡಿದ್ದೇವಲ್ಲ, ಅವನಿಗೆ ಸಮಾಧಿಯನ್ನ ನಾವು ನಿರ್ಮಿಸಬೇಕು. ಮಳೆಗಾಲ ಆರಂಭ ಆಗುವ ಮುಂಚೆನೆ ಸಮಾಧಿಯನ್ನ ನಿರ್ಮಿಸಿ ಅವನಿಗೆ ಆದಂತ ಒಂದು ಸೂರನ್ನ ನಾವು ಕೊಟ್ಬಿಟ್ರೆ ಸಾಕು, ನಮ್ಮ ನೆಮ್ಮದಿ ಸಿಗುತ್ತೆ, ನಮಗೆ ಒಂದು ಖುಷಿ ಸಿಗುತ್ತೆ. ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈ ಪ್ರಾಣಿ ಪಕ್ಷಿಗಳ ಮೇಲೆ ಸಾಕಷ್ಟು ಒಲವು. ಒಂದಿಷ್ಟು ರೈತರ ಅಂಬಾಸೆಡರ್ ಅಂತ ಕರಿತೀವಿ, ಪ್ರಾಣಿಗಳ ಅಂಬಾಸೆಡರ್ ಅಂತ ನಾವು ಕರಿತೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈ ಬಿಡುವು ಟೈಮಲ್ಲಿ ತಮ್ಮದೇ ಆದಂತಹ ಒಂದು ಫಾರ್ಮ್ ಹೌಸ್ ಅಲ್ಲಿ ಹೋಗ್ಬಿಟ್ಟು ಸಾಕಷ್ಟು ಪ್ರಾಣಿಗಳನ್ನ ಸಾಕಿದ್ದಾರೆ. ಎತ್ತು, ದನ, ಕರ, ಒಂದಿಷ್ಟು ಪ್ರಾಣಿಗಳನ್ನ ಸಾಕೊಂಡು ಅದರಲ್ಲಿ ಮಜಾನೇ ಬೇರೆ. ಆ ಪ್ರಾಣಿಗಳನ್ನ ಸಾಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಅವರ ಸೇವೆಗಳನ್ನ ಮಾಡಿಕೊಂಡು ಇರೋದಿದೆಲ್ಲ, ಆ ಜೀವನನೇ ಬೇರೆ. ಹಾಗೆ ಈಗ ದರ್ಶನ್ ಅವರಿಗೆ ಅರ್ಜುನನ ಮೇಲೆ ತುಂಬಾ ಒಲವು, ತುಂಬಾ ಪ್ರೀತಿ. ಯಾವಾಗ್ಲೂ ಕೂಡ ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಅರ್ಜುನನ್ನ ನೋಡ್ಕೊಂಡು ಅವರಿಗೆ ಏನೆಲ್ಲ ಆಗ್ತಾ ಇದೆ, ಏನ್ ಕತೆ, ಆಹಾರ ಹೇಗೆ, ಏನ್ ಕತೆ ಎಲ್ಲವೂ ಕೂಡ ವಿಚಾರಣೆ ಮಾಡಿಕೊಂಡು ಅವ್ರು ಬರ್ತಾ ಇದ್ರು. ಬಟ್ ಇದೀಗ ಅರ್ಜುನನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಏನಪ್ಪಾ ಮಾತು ಅಂತಂದ್ರೆ, ದರ್ಶನ್ಗೆ ಅರ್ಜುನನ ಮೇಲೆ ವಿಶೇಷವಾದಂತಹ ಪ್ರೀತಿ ಏಕೆ ಅಂದ್ರೆ, ದಸರಾ ಸಡಗರ ವೇಳೆ ಬಹಳಷ್ಟು ಬಾರಿ ಅಂಬಾರಿ ಹೊತ್ತು ತನ್ನದೇ ಗಜಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ಅರ್ಜುನನ ಕಳೆದ ವರ್ಷ ನಡೆದ ಕಾಡಾನೆ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದೀವಿ. ಎಲ್ಲರೂ ಕೂಡ ಆ ಕಾಡಾನೆ ಏನೋ ಕಾರ್ಯಾಚರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಅರ್ಜುನನನ್ನು ನಾವು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ಬಟ್ ಈಗ ತಮ್ಮ ಟ್ವಿಟರ್ ಖಾತೆಯಲ್ಲಿ ದರ್ಶನ್ ಅವರು ಬಹಳ ಸ್ಪಷ್ಟವಾಗಿ ಬರೆದುಕೊಂಡ್ಬಿಟ್ಟಿದ್ದಾರೆ, ಮಳೆಗಾಲ ಶುರುವಾಗುವ ಮುನ್ನ ಸಮಾಧಿ ನಿರ್ಮಾಣ ಕೆಲಸ ಆರಂಭವಾಗಲಿ ಅನ್ನೋದೇ ನನ್ನ ಕೋರಿಕೆ. ಅಂದ್ರೆ ಸರ್ಕಾರಕ್ಕೆ ಅರ್ಜುನ್ಗೆ ಸ್ಮಾರಕ ಕಟ್ಟಿಸ್ಲಿ ಬಿಡ್ಲಿ, ನಮ್ಮ ಕೆಲಸ ನಾವು ಮಾಡೋಣ. ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಒಂದ್ ಕಡೆ ರಾಜ್ಯ ಸರ್ಕಾರ ಆಗಿರ್ಬೋದು, ಯಾರೇ ಆದರೂ ಕೂಡ ಅರಣ್ಯ ಸಚಿವರಿಗೆ ಈಗಾಗಲೇ ಗಮನಕ್ಕೆ ತಂದಿದ್ದು ಆಯ್ತು, ಎಲ್ಲವೂ ಕೂಡ ಮಾಡಿದ್ದಾಯ್ತು. ಅವರು ಸ್ಮಾರಕ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಆದ್ರೆ ನಮ್ಮ ಕೆಲಸವನ್ನ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಅರ್ಜುನನ್ನ ಅಷ್ಟು ನಾವು ಪ್ರೀತಿ ಮಾಡ್ತೀವಿ. ಅಷ್ಟು ಬಾರಿ ಅಂಬಾರಿ ಹೊತ್ತಿರುವಂತ ಆ ನಾಯಕನನ್ನ, ಆ ಗಜಗಾಂಭೀರ್ಯ ನಡಿಗೆಯನ್ನ ನಾವು ನೋಡಿದಾಗ ನಮಗೆ ಅನ್ಸುತ್ತೆ ಅರ್ಜುನ ಹೌದಪ್ಪ ಭಲೇ ಅರ್ಜುನ ಅಂತ ನಾವು ಕರಿತೀವಿ. ಆದ್ರೆ ಅವನು ಕಳ್ಕೊಂಡಂತ ಸಂದರ್ಭದಲ್ಲಿ ಆ ಮಾವುತ ಕಣ್ಣೀರ್ ಹಾಕೋದನ್ನ ನಾವು ನೋಡಿದ್ರೆ ನಮಗೆ ಮನಸ್ಸು ಚೂರು ಅನ್ನುತ್ತಾರೆ. ಹಿಂಗ್ ಅಳ್ತಾ ಇದ್ರಂದ್ರೆ ಮಾವುತಗಳು ಒದ್ದಾಡಿ ಅಳ್ತಾ ಇದ್ರು. ಬಟ್ ಇದೀಗ ಆ ಸಮಾಧಿಯನ್ನ ನಿರ್ಮಾಣ ಮಾಡಬೇಕು, ಎಲ್ಲವನ್ನ ಮಾಡಬೇಕಾದ್ರೆ ಈಗ ಸರ್ಕಾರ ಅಂತೂ ನೋಡ್ತಾ ಇಲ್ಲ, ಆ ಸರ್ಕಾರ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾವಾದ್ರೂ ಮಾಡೋಣ ಅಂತ ಈಗ ತಮ್ಮ ಟ್ವಿಟರ್ ಖಾತೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರೆದುಕೊಂಡಿದ್ದಾರೆ. ಸೊ ಅವರ ಮಾತಿನಂತೆ ಎಲ್ಲವೂ ಕೂಡ ಆಗ್ತಾ ಇದೆ. ವೀರಮರಣ ಹೊಂದಿರುವ ದಸರಾ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ದರ್ಶನ್ ಅವರು ನೆರವು ನೀಡಲು ಮುಂದಾಗಿದ್ದಾರೆ. ಸ್ಮಾರಕ ನಿರ್ಮಾಣಕ್ಕೆ ಗ್ರಾನೈಟ್ ಕಲ್ಲನ್ನ ನಟ ತೂಗುದೀಪ ದರ್ಶನ್ ಅವರು ಕಳಿಸಿದ್ದಾರೆ. 2023 ಡಿಸೆಂಬರ್ 4ರಂದು ಕಾಡಾನೆ ಸೆರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ವೀರಮರಣ ಹೊಂದಿರುವಂತಹ ಅರ್ಜುನ್ಗೆ ಇದೀಗ ಗ್ರಾನೈಟ್ ಅನ್ನ ಕಳಿಸಿದ್ದಾರೆ. ಅರ್ಜುನ್ ಜೊತೆ ಇರುವಂತಹ ಫೋಟೋಗಳನ್ನ ನಾವು ನೋಡಿದಾಗ, ಬೇರೆ ಬೇರೆ ಆ ಇಮೇಜ್ ಗಳನ್ನ ನಾವು ನೋಡ್ತಾ ಹೋದಾಗ ನಮಗೆ ಒಂದಿರ ಖುಷಿ ಅನ್ಸುತ್ತೆ. ಅಂದ್ರೆ ಅರ್ಜುನನ ಮೇಲೆ ತುಂಬಾ ಒಲವು, ತುಂಬಾ ಪ್ರೀತಿ ಇತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ. ಸೊ ಹಾಗಾಗಿ ಅಂದ್ರೆ ಆನೆಯ ಅಂತಿಮ ಸಂಸ್ಕಾರವನ್ನ ನಡೆದ ಜಾಗ ಸಕಲೇಶ್ಪುರದ ಏನೋ ಯಳಸೂರು ಸಮೀಪದ ದಬ್ಬಳ್ಳಿ ಕಟ್ಟೆ ನಡುತೋಪಿಗೆ ಕಲ್ಲುಗಳನ್ನ ಈಗಾಗಲೇ ತಲುಪಿಬಿಟ್ಟಿದೆ. ಈಗಾಗಲೇ ಎಲ್ಲವೂ ಕೂಡ ಆಗ್ತಾ ಇದೆ. ಬಟ್ ಅದ್ರ ಜೊತೆಗೇನೆ ಮೇ 2ರಂದು ನಟ ತೂಗುದೀಪ ದರ್ಶನ್ ಅವರು ದಸರಾ ಸಡಗರ ವೇಳೆ ಬಹಳಷ್ಟು ಬಾರಿ ಅಂಬಾರಿ ಹೊತ್ತದ್ದನ್ನ ಗಜಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನ ಕಳೆದ ವರ್ಷ ನಡೆದ ಕಾಡಾನೆ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ ತಿಳಿದೆ. ಇದೇ ಆತನ ಸಮಾಧಿಗೆ ಯಾರೂ ದಿಕ್ಕು ದೆಸೆ ಇಲ್ಲದಂತೆ ಭಾವಿಸ್ತಾ ಇದ್ದಾರೆ. ಹಾಗಾಗಿ ಆತನಿಗೆ ಸಲ್ಲಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ. ಇನ್ನೇನು ಮಳೆಗಾಲ ಶುರುವಾಗುವ ಮುನ್ನ ಇದಕ್ಕೂ ಒಂದು ಒಳ್ಳೆ ವ್ಯವಸ್ಥೆ ಆಗಲಿ ಎಂಬ ಕೋರಿಕೆ ನಮ್ಮದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು. ಸೊ ಹಾಗಾಗಿ ಇನ್ನೇನೋ ಗ್ರಾನೈಟು ಕಲ್ಲು ಎಲ್ಲವೂ ಕೂಡ ಬಂದು ಸೇರಿದೆ ಸಕಲೇಶ್ಪುರದಲ್ಲಿ. ದರ್ಶನ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಈ ಪ್ರಾಣಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು,
ತನ್ನ ಅರ್ಜುನನ ಮೇಲೆ ಇರುವಂತ ಪ್ರೀತಿ, ನಂಬಿಕೆ, ವಿಶ್ವಾಸ ಏನಿದೆ ಅಲ್ಲ, ಅದೆಲ್ಲವೂ ಕೂಡ ಹಾಗೇ ಇದೆ. ಅಂದ್ರೆ ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆ ಆ ಸಮಾಧಿ ನಿರ್ಮಾಣ ಆದ್ರೆ ನಮಗೂ ಕೂಡ ಖುಷಿ ಆಗುತ್ತೆ, ಅರ್ಜುನನ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಸಮಾಧಿಗೆ ಗ್ರ್ಯಾಂಡ್ ಕಲ್ಲನ್ನ ಕಳಿಸಿದ್ದಾರೆ. ತಮ್ಮ ಟ್ವಿಟರ್ ಖಾತೆಯಲ್ಲೂ ಕೂಡ ಒಂದಿಷ್ಟು ಸರ್ಕಾರಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸರ್ಕಾರ ಈಗಾಗಲೇ ಮಾಡಬಹುದಾಗಿತ್ತು, ಬೇಗನೆ ಆದಷ್ಟು ಬೇಗ ಸಮಾಧಿ ನಿರ್ಮಾಣ ಮಾಡಬಹುದಾಗಿತ್ತು. ಬಟ್ ಸಮಾಧಿ ನಿರ್ಮಾಣ ಮಾಡೋದಕ್ಕೂ ಒಂದಿಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋದಕ್ಕೆ ದರ್ಶನ್ ಅವರು ಕೂಡ ಗರಂ ಆಗಿದ್ದಾರೆ. ಅವ್ರು ಮಾಡ್ಲೋ ಬಿಡ್ಲೋ ಗೊತ್ತಿಲ್ಲ, ಬಟ್ ನಾವಾದ್ರೂ ಮಾಡೋಣ. ಯಾಕಂದ್ರೆ ಅರ್ಜುನನ ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕೂಡ ಸೇರ್ಕೊಂಡು ನಾವು ಮಾಡೋಣ ಅನ್ನುವಂಥ ವಿಚಾರದಲ್ಲಿ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಗ್ರಾನೈಟ್ ಕಲ್ಲುಗಳನ್ನ ಕಲಿಸಿದ್ದಾರೆ.